ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಮಂಗಳವಾರದ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಸೊ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾಯಿದೆ. ಏನಂದರೆ ವಿಡಿಯೋ ಕಂಟಿನ್ಯೂಸ್ ಆಗ್ತಿರಲಿಲ್ಲ, ಆದರೂ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾಯಿದೆ. ಖುಷಿ ಆಯಿತು. ಡೈಲಿ ವ್ಲಾಗ್ಸ್ ಇನ್ಮೇಲೆ ಶುರು ಮಾಡ್ತಾಯಿದ್ದೀನಿ. ಸೊ ಸ್ವಲ್ಪ ಬಟ್ಟೆ ಇತ್ತು, ಬಟ್ಟೆ ಒಣಗಿ ಹಾಕ್ಬಿಟ್ಟು ಮತ್ತೆ ಕೆಲಸ ಮಾಡೋಣ. ಅಮ್ಮ ಹೊರಟಿದ್ದಾರೆ. ಅಮ್ಮ ಬಂದ ಮೇಲೆ ಉಳಿದಿದ್ದ ಕೆಲಸ, ನಮ್ಮದು ಟಾಪ್ಸ್ ಎಲ್ಲ ಇತ್ತು ಸ್ವಲ್ಪ, ಅದನ್ನು ಹಾಕಿದ್ದೀನಿ. ಬಿಟ್ಟು ಇಲ್ಲ, ಅವನು ಚಿಕ್ಕ ವಯಸ್ಸು, ಅವನು ಅಪ್ಪು ಏಜು. ಅವನು ಸೌಮ್ಯನ ಮಗ ಇದ್ದಾನಲ್ಲ, ಆ ಮಗನ ಏಜ್. ಬೆಳಗ್ಗೆಯಿಂದ ಅವರೇ ಇರೋದು. ಅಮ್ಮ ಸ್ವಲ್ಪ ಕಾಯಿ ತುರ್ಕೊಡಮ್ಮ.
ಇದೆಲ್ಲ ಎಳ್ನೀರು ರೇಟ್ ಕೇಳಿದೀಯಾ? ಎಳ್ನೀರು ರೇಟು 80 ರೂಪಾಯಿ ಒಂದು ಎಳ್ನೀರು. ಅಲ್ಲ ಇದೇನಿಲ್ಲ, ಇದೇನು ಅಷ್ಟು ರೇಟ್ ಇಲ್ಲ. ಎಳ್ನೀರು ಕುಡಿದಿದ್ರೆ ಸಮಾಧಾನ ಆಗಲ್ಲ. ಈಗ ಓಕೆ, ಬೇಸಿಗೆಲ್ ಬೇಕು. ಬಿಟ್ಬಿಟ್ರೆ ಏನು ಗೊತ್ತಮ್ಮ, ಕೊಡಲ್ಲ ಅವರು. ರಾತ್ರಿನೂ ತಿಂಡಿ ಹಾಕ್ಲಮ್ಮ? ನಾಳೆ ಷಷ್ಠಿ ನಮ್ಮೂರಲ್ಲಿ, ಗೊತ್ತಿರುತ್ತೆ. ಸುಮಾರು ಜನ ರೀಲ್ಸ್ ಕಂಟೆಂಟರು ಅಥವಾ ಎಲ್ಲರೂ ಅಷ್ಟೇ ಮೈಸೂರು ಬೆಂಗಳೂರು ರೋಡಲ್ಲಿ ಆ ಷಷ್ಠಿ ದೇವಸ್ಥಾನ ಸುಮಾರು ಜನ ರೀಲ್ಸ್ ಮಾಡಿದ್ದಾರೆ. ಸೊ ಅಲ್ಲಿ ನಾಳೆ ಷಷ್ಠಿ ಪ್ರಯುಕ್ತ ಜೋರು ಜಾತ್ರೆ ಇರುತ್ತೆ. ಹಾಗಾಗಿ ಮನೆ ಕ್ಲೀನಿಂಗ್ ಕೆಲಸ ನಡೀತಾ ಇದೆ. ಇವತ್ತು ಮಂಗಳವಾರ ಆ್ಯಕ್ಚುಲಿ ಸಂಜೆ ದೀಪ ಇಡೋಣ ಅಂತೇಳಿ. ಇನ್ನು ಕಿಚನ್ ಅಂತೂ ದಿನ ಕ್ಲೀನ್ ಮಾಡಿದ್ರು ಇದ್ದೇ ಇರುತ್ತೆ. ಹಾಗಾಗಿ ಒಂದು ಕಡೆಯಿಂದ ಎಲ್ಲ ಕೆಲಸ ಮಾಡಿ ಅಷ್ಟೊತ್ತಿಗೆ ಸಂಜೆ ಆಗುತ್ತೆ. ಹಾಗಾಗಿ ಕೆಲಸ ಶುರು ಮಾಡ್ಕೊಂಡಿದ್ದೀನಿ. ಕಿಚನ್ನು ಕೆಳಗಡೆ ಎಲ್ಲ ಧೂಳಾಗಿತ್ತು, ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ. ಬಟ್ಟೆ ಒಣಸಾಯಿತು. ಫುಲ್ಲು ಡೀಪ್ ಕ್ಲೀನಿಂಗ್ ವಿಡಿಯೋ ಏನು ತೋರ್ಸೋಕ್ಕೆ ಹೋಗಲ್ಲ ನಾನು. ಅದು ಬಟ್ಟೆ ಬಿಚ್ಚಿ ನೈಟ್ ಡ್ರೆಸ್ ಹಾಕ್ಕೊಂಡು ಕೈಕಾಲು ಮುಖ ತೊಳೆದು ಆಯ್ತಾ? ಹಾಂ, ಅಲ್ಲೋಗಿ ರೂಮಿಗೆ ಹೋಗಿ. ಸ್ನ್ಯಾಕ್ಸ್ ಅಷ್ಟು ಖಾಲಿ ಮಾಡಿದ್ದೀರಾ? ಹಂಗೆ ಎಳಿಬಾರ್ದು. ಏನು ತೆಗಿಬೇಕು ನಾವು? ಮಮ್ಮ ಮಾಡ್ತೀರಾ ಸ್ವಲ್ಪ? ಸಾರಿ, ಯಾಕೆ ಹಂಗೆ ಬಿಟ್ಟಿದೀಯಾ? ಇಡ್ಲಿ ಮಾತ್ರ ಖಾಲಿಯಾಗಿದೆ. ಇಡ್ಲಿ ಮಾತ್ರ ಖಾಲಿಯಾಗಿದೆ, ಸಾರೇನಕ್ಕೆ ತಿಂದಿಲ್ಲ? ಹಾಂ, ಬರೀ ಇಡ್ಲಿ ತಿಂದ್ರಾ? ಮತ್ತೆ ಮುಖ ತೊಳ್ಕೊ ಬನ್ನಿ ಹೋಗಿ. ಹೋಮ್ವರ್ಕ್ ಏನೇನು ಕೊಟ್ಟು? Egg family, eat family.